ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಂದಿವತ್ತು ಸ್ಪೆಷಲ್ ಬಂದು 2 ಜಡೆ ಹಾಕ್ಕೊಂಡಿದ್ದೀನಿ. 2 ಜಡೆ ನಾನು ಹಾಕ್ಕೊಂಡಿಲ್ಲ, ಗಾನು ಹಾಕಿರೋದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನನಗೆ 2 ಜಡೆ ಹಾಕಿದ್ದಾಳೆ. ಅವಳು ಜಡೆ ಹಾಕ್ಕೊಳೋದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂಥೇಳಿ ನನಗೆ 2 ಜಡೆ ಹಾಕಿದ್ದಾಳೆ. ಅದು 4 ಎಣೆ ಬರುತ್ತಲ್ಲ, 4 ಕಾಲಿಂದು ಅಂತ ಹೇಳ್ತೀವಿ ನಾವು, ಅದನ್ನು ಹಾಕಿದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ. ನನಗೆ ಈ ಜಡೆ ಹೆಂಗೆ ಕಾಣಿಸ್ತಿದೆ ಅಂತ ನೀವು ಹೇಳಿ ಆಯಿತಾ? ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ನನಗೆ ನೋಡೋದಕ್ಕೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಆಯಿತಾ? ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕೂಡ ಹಾಕಿದ್ದಾಳೆ, ಚೆನ್ನಾಗಿ ಬಂದಿದೆ. 2 ಜಡೆ ಹಾಕಿ ಟೇಪ್ ಬೇರೆ ಕಟ್ಟಿದ್ದಾಳೆ, ಬ್ಲ್ಯಾಕ್ ಕಲರ್ ಟೇಪು. ಇಲ್ಲಿ ನೋಡಿ, ಟೇಪ್ ಕಟ್ಟಿದ್ದಾಳೆ. 1 to 10th ನಾವು 2 ಜಡೆನೇ ಹಾಕ್ಕೊಂಡು ಹೋಗ್ತಿದ್ವಿ. ಪ್ರೈಮರಿಗಿಂತ ಹೈಸ್ಕೂಲಲ್ಲಿ ಕಂಪಲ್ಸರಿ 2 ಜಡೆನೇ ಹಾಕ್ಕೊಂಡು ಹೋಗ್ಬೇಕಿತ್ತು. ಅದು ಹಿಂಗೆ ಮೇಲ್ ಕಟ್ಕೊಂಡು ಹೋಗ್ಬೇಕಿತ್ತು. ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ತಿದ್ವಲ್ಲ, ಅದೇ ನೆನಪಾಯಿತು ನನಗೆ. ಆದರೆ ಆವಾಗ ನಮಗೆ ಟೇಪು ಬೇರೆ ಕಲರ್ ಟೇಪ್ ಇತ್ತು, ಈಗ ಬ್ಲ್ಯಾಕ್ ಕಲರ್ ಟೇಪನ್ನು ಕಟ್ಟಿದ್ದಾಳೆ. ನನಗೆ 2 ಜಡೆ ಹಾಕಿದ ತಕ್ಷಣ ನನಗೆ ಸ್ಕೂಲ್ ಡೇಸೇ ನೆನಪಾಯಿತು. ಫ್ರೆಂಡ್ಸ್, ನಾನು ಒಂದು ಹೊಸ ಮೊಬೈಲ್ನ ತೊಗೊಂಡಿದ್ದೀನಿ. ಇನ್ಮೇಲೆ ನಾನು ಇದರಲ್ಲೇ ವ್ಲಾಗ್ನ ಮಾಡ್ತೀನಿ. ಇದು ವಿವೋ A25 5G ಸೆಟ್, ಇದು ಹೊಸದು ತೊಗೊಂಡಿರೋದು. ನಾನು ಇನ್ಮೇಲೆ ಇದರಲ್ಲೇ ವೀಡಿಯೋಸ್ನ ಮಾಡ್ತೀನಿ. ನಂದು ಹಳೆ ಫೋನು ಓಪೋ ಇತ್ತು, ಅದು ಫುಲ್ ಸ್ಟೋರೇಜ್ ಆಗ್ತಾಯಿತ್ತು. ಹಾಗಾಗಿ ನಮ್ಮ ಮನೆಯವರು ಹೊಸ ಫೋನ್ ಕೊಡಿಸಿದ್ದಾರೆ ಮೊನ್ನೆ. ಕಲರ್ ನನಗೆ ಇದು ಫೇವ್ರೇಟ್ ಕಲರ್. ನನ್ನ ಹತ್ರ ಈಗ ಆಲ್ರೆಡಿ ವಿಡಿಯೋ ಮಾಡ್ತಿರೋ ಫೋನ್ ಕಲರ್ ಬಂದ್ಬಿಟ್ಟು ಇದೇ ಕಲರು, ಮತ್ತು ನನಗೆ ಇದೇ ಕಲರ್ನೇ ತೊಗೊಂಡಿದ್ದೀನಿ. ಇದು ಬಂದು 125 GB ಏನೋ ಇದೆ. ನಂದು ಇದ್ದಿದ್ದು 64 GB. ಈಗ ಅದು ಫುಲ್ ಒಂದು ವಿಡಿಯೋ ಮಾಡಿದ್ರೆ ಸಾಕು, ಫೋನ್ ಸ್ಟೋರೇಜ್ ಆಗಿಬಿಡೋದು. ಇನ್ಮೇಲೆ ಇದು 5G ಸೆಟ್ಟು. ನಾನು ಇದರಲ್ಲೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇದರಲ್ಲೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೆಂಗಿದೆ ಫೋನು ಅಂತ ಹೇಳಿ ಆಯಿತಾ? ಹೌದು, ನೋಡು, ತೋರಿಸೋಳಗೆ ಬರಲಿ, ನಿಮ್ಮಪ್ಪ ಬರಲಿ, ನಿಮ್ಮಲ್ಲಿ ತೋರಿಸುವಂತ ಸುಮ್ಕಿರು. ಕಾಣಿಸೋ ಒಂದು ಏನದು? ಫ್ರೆಂಡ್ಸ್, ಇವರಿಬ್ಬರು ಯಾವಾಗಲೂ ಹೀಗೇ ವಸಿಷ್ಠನ ಗಾನವಿ ಗೋಳಾಡಿಸೋದ್ರಲ್ಲಿ, ಹಾಗೇ ವಸಿಷ್ಠ ಅವ್ರ ಅಕ್ಕನ್ನ ಗೋಳಾಡಿಸೋದ್ರಲ್ಲಿ, ಹೊಡೆಯೋದ್ರಲ್ಲಿ ಫುಲ್ ಬ್ಯುಸಿ. ಅಂದರೆ ಮನೇಲಿ ಸ್ಕೂಲ್ ಬಿಟ್ಟು ಯಾವಾಗ ಮನೆಗೆ ಬರ್ತಾರೋ ಇವರಿಬ್ಬರದು ಒಂಥರ ಟಾಮ್ ಆ್ಯಂಡ್ ಜೆರಿ ಸ್ಟೋರಿ ಥರ ಆಗ್ಬಿಡುತ್ತೆ, ಕತೆ ಥರ. ಇವನು ಒಂದು ಹೊಡೆತಕ್ಕೊಂದು ಹೊಡ್ತಾ ಬಿಡಲ್ಲ, ಮತ್ತು ಇವನಿಗೆ ಯಾರು ಏನು ಅನ್ಲೂಬಾರ್ದು, ಅವ್ನು ಮುಟ್ಲೂಬಾರ್ದು, ಅವ್ನಿಗೆ ಹೊಡಿಲೂಬಾರ್ದು. ಒಂದು ಹೊಡೆತಕ್ಕೊಂದು ಹೊಡ್ತಾ ಬಿಡಲ್ಲ ಅವನು. ಅವ್ರ ಅಕ್ಕನಂತೂ ಅಷ್ಟು ಗೋಳಾಡಿಸ್ತಾನೆ, ಮತ್ತು ಅಷ್ಟೇ ಪ್ರೀತಿ ಕೂಡ ಇದೆ ಗಾನವಿ ಮೇಲೆ ಅವನಿಗೆ. ಅವನದು ಏನೇ ಕೆಲಸ ಇದ್ದರೂ ಅವನು ಅವಳ ಅಕ್ಕನ್ನೇ ಕರಿಬೇಕು. ಅಕ್ಕ ನೀನೇ ಬಾ, ನೀನೇ ಮಾಡಿಸು, ನೀನೇ ತಿನ್ನಿಸು, ಅಷ್ಟು ಪ್ರೀತಿನೂ ಇದೆ. ಅಷ್ಟು ಜಗಳನೂ ಆಡ್ತಾರೆ. ಒಂದೊಂದು ಸಲ ಅಂತೂ ಸಖತ್ ಬೇಜಾರು ಮಾಡ್ತಾರೆ, ಎಷ್ಟು ಜಗಳ ಆಡ್ತಾರಂತೆ. ಬಟ್ ಅದನ್ನು ನೋಡೋದಕ್ಕೆ ಒಂದು ಖುಷಿ ಇರುತ್ತೆ. 1 ನಿಮಿಷ ಗಾನವಿ ಕಾಣಿಸ್ಲಿಲ್ಲ ಅಂದರೆ ವಸಿಷ್ಠಂಗೆ ಮನೆಯೆಲ್ಲ ಹುಡುಕ್ತಾನೆ, ಅಕ್ಕ ಎಲ್ಲಿ, ಅಕ್ಕ ಎಲ್ಲಿ ಅಂಥೇಳಿ. ಅವಳ ಕಣ್ಣಿಗೆ ಕಾಣಿಸಿಲ್ಲ ಅಂದರೂ ಅಷ್ಟೇ ಪ್ರೀತಿ ಇದೆ ಅವನಿಗೆ. ಅವಳನ್ನು ಗೋಳಾಡಿಸೋದ್ರಲ್ಲೂ ಅಷ್ಟೇ ಇಷ್ಟ ಅವನಿಗೆ. ಅಕ್ಕ ಅಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್? ಅಕ್ಕ ಅಂದರೆ 2ನೇ ತಾಯಿ ಅಂತ. ಹಾಗೇ ಎಲ್ಲದನ್ನು ಸಹಿಸ್ಕೋಬೇಕು, ಎಲ್ಲದನ್ನು ತ್ಯಾಗ ಮಾಡಬೇಕು. ಹಾಗೆ ಅಕ್ಕ ಅನ್ನೋದು ಒಂದು ತ್ಯಾಗ, ಹಾಗೆ 2ನೇ ತಾಯಿ ಅಂತಾರೆ. ಫ್ರೆಂಡ್ಸ್, ನಾನು ಇದನ್ನು ಪರಿಸರ ದಿನಾಚರಣೆ ದಿನ ಪ್ಲ್ಯಾಂಟ್ ತೊಗೊಂಬಂದಿದ್ದೆ. ಇದು ಜೇಡ್ ಪ್ಲ್ಯಾಂಟ್ ಅಂತ ಹೇಳಿ. ಇದು ಮನೇಲಿದ್ದರೆ ಚೆನ್ನಾಗಿರುತ್ತೆ. ಅಂದರೆ ವಾಸ್ತುಗೆ ಮನೇಲಿಡ್ತಾರೆ ಇದನ್ನು, ಪಾಸಿಟಿವ್ ಎನರ್ಜಿ
ಬರುತ್ತೆ ಇದನ್ನು ಮನೇಲಿ ಇಡೋದ್ರಿಂದ. ನಾನು ತಂದಿದ್ದು ಇದರಲ್ಲೇ ಇತ್ತು. ಇದು ಚಿಕ್ಕದಾಗಿದೆ. ಇದನ್ನು ಬೇರೆ ಪಾಟ್ಗೆ ಹಾಕ್ತಿದ್ದೀನಿ ಇವಾಗ. ಬೇರೆ ಪಾಟಿಗೆ ಹಾಕೋದಕ್ಕೆ ಮಣ್ಣು ಮತ್ತು ಕೋಕೋಪಿಟ್ನ ತರಿಸಿದ್ದೀನಿ. ಇವಾಗ ಹಾಕಬೇಕು ಅದಕ್ಕೆ. ಇದು ನೋಡಿ ಜೀಜಿ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ಲ, ಅದು ಫುಲ್ ಎಲ್ಲ ಒಣಗೋಗಿ ಮತ್ತೆ ತಾನೇ ಚಿಗುರ್ಕೊಳತೈತಿದೆ. ಫ್ರೆಂಡ್ಸ್, ಗಿಡ ಎಲ್ಲ ಹಚ್ಚಿ ಆದಮೇಲೆ ಇದು ಮತ್ತೆ ಸಂಜೆ ಟೈಮಲ್ಲಿ ಈಗ ನಾವೆಲ್ಲ ಆಚೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮೂರಲ್ಲಿ ಹೊಸದಾಗಿ ಟ್ರೆಂಡ್ಸ್ ಶೋರೂಮು ಓಪನ್ ಆಗಿದೆ. ಹೇಗೆ ಏನು ಅಂತ ಹೇಳಿ ನಾವು ನೋಡ್ಕೊಂಬರೋದಕ್ಕೆ ಹೊರಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಅಲ್ಲಿ ಏನಾಯಿತು, ನಾವೇನು ತಗೊಂಡ್ವಿ, ಏನಿಲ್ಲ ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತೀನಿ. ಊರಿನ ತೆಗ್ದಿಲ್ಲ. ಇಲ್ಲೇ ಐತಲ್ಲ ಟ್ರೆಂಡ್ಸ್.
ನೋಡಿದ್ರಲ್ಲ ಫ್ರೆಂಡ್ಸ್, ಹೊಸದಾಗಿ ಟ್ರೆಂಡ್ಸ್ ಶೋರೂಮ್ ಓಪನ್ ಆಗಿದೆ. ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಲೇಡೀಸ್ದು ಹಾಗೆಯೇ ಹುಡುಗಿರ್ದು ಸೆಕ್ಷನ್ ಇದೆ, ಮಕ್ಕಳದ್ದು ಹೆಣ್ಣು ಹುಡುಗಿದ್ದು. ಅದಾದಮೇಲೆ ಮೇಲ್ಗಡೆದು ಜೆಂಟ್ಸ್ ಸೆಕ್ಷನ್ ಇದೆ, ಅಲ್ಲಿ ಚಿಕ್ಕ ಮಕ್ಕಳದು ಗಂಡು ಹುಡುಗರದು ಇದೆ. ನಾವು ಅದೆಲ್ಲ ನೋಡಿಕೊಂಡು ಬಂದ್ವಿ. ಡ್ರೆಸ್ಗಳು ತುಂಬ ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು. ನಾನಿಲ್ಲಿ ನೋಡ್ತಾ ಇದ್ದೀನಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ರ್ಯಾಂಡೆಡ್ ಅಂದರೆ ಕ್ವಾಲಿಟಿ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ರೇಟನ್ನು ನೋಡಿರ್ಬೋದು ನೀವು, ಏನು ರೇಟ್ ಇದೆ ಅಲ್ಲಿ ಅಂಥೇಳಿ. ನನಗನ್ನಿಸ್ತು ಈ ಥರ ಶೋರೂಮಲ್ಲಿ ನಾವು ಬ್ರ್ಯಾಂಡೆಡ್ ಬಟ್ಟೆ ತೊಗೊಳೋದಕ್ಕಿಂತ ಲೋಕಲ್ ಶಾಪಲ್ಲಿ ತೊಗೊಳ್ಳೋದು ತುಂಬ ಬೆಟರ್ ಅನ್ನಿಸ್ತು. ಯಾಕಂದರೆ ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕು. ಲೋಕಲ್ ಶಾಪ್ಗಿಂತ ಆನ್ಲೈನಲ್ಲಿ ಇನ್ನೂ ಬೆಟರ್ ಅಂತ ನನಗನ್ನಿಸ್ತು. ಹಾಗೆಯೇ ನಾವು ಊಟ ಹಾಗೆ ಹೋಟ್ಲಿಗೆ ಹೋಗಿ ಅಲ್ಲೇ ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ಮನೆಗೆ ಬರ್ತಾ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ವ್ಯೂಸ್ ತುಂಬ ಚೆನ್ನಾಗಿದೆ. ಫುಲ್ ಮೂನ್ ಕೂಡ ಬಂದಿತ್ತು. ಇದಿಷ್ಟು ನನ್ನ ಒಂದು ಚಿಕ್ಕ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.